ಎಲ್ಲ ಪ್ರೊ ಕಬಡ್ಡಿ ಅಭಿಮಾನಿಗಳಿಗೆ ನಮಸ್ಕಾರ. ಪ್ರೊ ಕಬಡ್ಡಿ ಸೀಸನ್ 10 ನೀವೆಲ್ಲ ನೋಡಿದ್ದೀರಾ. PKL ಸೀಸನ್ 11 ಇದರ ಆಕ್ಷನ್ ಯಾವಾಗ ನಡೆಯುತ್ತೆ ಮತ್ತು ಎಲ್ಲಿ ನಡೆಯುತ್ತೆ ಅಂತ ಇವತ್ತಿನ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಯಾರು ಇಲ್ಲಿ ಸ್ಕಿಪ್ ಮಾಡ್ದಂಗೆ ಆ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇನ್ನು ಇದೇ ಥರ ಹಲವಾರು ಥರದ ಅಪ್ಡೇಟ್ಸ್ಗಳು ನಿಮಗಾಗಿ ನಮ್ಮ ಚಾನಲ್ನಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಯಾಕೆ ತಡ ಮಾಡೋದು, ಬೇಗನೆ ಈ ವಿಡಿಯೋಗೊಂದು ಲೈಕ್ ಹಾಕಿ ಫ್ರೆಂಡ್ಸ್. ವಿಡಿಯೋನ ಕಂಟಿನ್ಯೂ ಮಾಡೋಣ. ತುಂಬಾ ಕಬಡ್ಡಿ ಅಭಿಮಾನಿಗಳು ಪ್ರೊ ಕಬಡ್ಡಿ ಸೀಸನ್ 11ಕ್ಕಾಗಿ ಕಾಯ್ತಾ ಇದ್ದೀರಾ. ಇದರ ಆಕ್ಷನ್ ಯಾವಾಗ ನಡೆಯುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಅದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಪ್ರೊ ಕಬಡ್ಡಿ ಬಗ್ಗೆ ಒಂದಷ್ಟು ಅಪ್ಡೇಟ್ಸ್ಗಳನ್ನ ತಿಳ್ಕೊಳ್ಳೋಣ. PKL ಸೀಸನ್ 10 ಚಾಂಪಿಯನ್ಸ್ ಬಂದ್ಬಿಟ್ಟು ಪುಣೇರಿ ಪಲ್ಟನ್ಸ್ ತಂಡ. ಇದರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿದೆ. ಪ್ರೊ ಕಬಡ್ಡಿ ಸೀಸನ್ 10 ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು. ತುಂಬಾ ರೋಚಕವಾದ ಮ್ಯಾಚ್ಗಳು ನಡೀತು. ಬನ್ನಿ ಇವಾಗ ಸೀಸನ್ 11 ಆಕ್ಷನ್ ಯಾವಾಗ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ. ಪ್ರೊ ಕಬಡ್ಡಿ ಸೀಸನ್ 11 ಆಕ್ಷನ್ ಬಂದ್ಬಿಟ್ಟು ಆಗಸ್ಟ್ 15 ಮತ್ತು 16ರಂದು ನಡೆಯುತ್ತೆ. ಈ ಆಕ್ಷನ್ ಎಲ್ಲಿ ನಡೆಯುತ್ತೆ ಅಂದ್ರೆ ಮುಂಬೈನಲ್ಲಿ ಪ್ರೊ ಕಬಡ್ಡಿ ಸೀಸನ್ 11 ಆಕ್ಷನ್ ನಡೆಯಲಿದೆ ಸ್ನೇಹಿತರ. ಆಕ್ಷನ್ ನ ಬಗ್ಗೆ ಎಲ್ಲ ಅಪ್ಡೇಟ್ಸ್ ಗಳನ್ನ ನಾನು ನನ್ನ ಚಾನಲ್ ನಲ್ಲಿ ತಿಳಿಸ್ತಾ ಇರ್ತೀನಿ. ಅಂದ್ರೆ ಯಾವ ಪ್ಲೇಯರ್ ಯಾವ ತಂಡಕ್ಕೆ ಸೇರ್ಕೊಂಡ್ರು ಮತ್ತೆ ಎಷ್ಟು ದುಡ್ಡಿಗೆ ಸೇಲ್ ಆದ್ರು ಅಂತ ಎಲ್ಲ ಅಪ್ಡೇಟ್ಸ್ ಗಳನ್ನ ತಿಳಿಸ್ತಾ ಇರ್ತೀನಿ. ಅದಕ್ಕೋಸ್ಕರ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರೊ ಕಬಡ್ಡಿ ನೋಡೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಅವರು ಕೂಡ ನಮ್ಮ ಚಾನಲ್ ಬಗ್ಗೆ ತಿಳ್ಕೊಳ್ಳಿ. ಇನ್ ಮುಂದೆ ಮಿಸ್ ಆಗ್ದಂಗೆ ಡೈಲಿ ನಮ್ಮ ಚಾನಲ್ ನಲ್ಲಿ ಅಪ್ಡೇಟ್ಸ್ ಗಳು ಬರ್ತಾ ಇರ್ತಾ. ಇದನ್ನ ಮಿಸ್ ಆಗ್ದಂಗೆ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.